ಸೊ ಗೈಸ್ ನೆನ್ನೆ ತುಂಬ ಜನ ಬಂದುಬಿಟ್ಟು ಕಮೆಂಟ್ನ ಮಾಡಿದ್ರಿ ಅಫಿಲಿಯೇಟ್ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಅಂತ. ಸೊ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಅಫಿಲಿಯೇಟ್ ಅಕೌಂಟ್ ಮಾಡ್ಬೋದು. ಸೊ ನೀವು ಈಸಿಲಿ ಆ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ನೀವು ಲಿಂಕ್ಗಳನ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಬೋದು. ಅದರಲ್ಲಿ ಏನು ದುಡ್ಡು ಜನ್ರೇಟ್ ಆಗುತ್ತೆ ಆ ದುಡ್ಡು ನಿಮಗೆ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಸಿಗುತ್ತೆ. ಓಕೆನಾ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಆ ಅಕೌಂಟ್ನ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಬೋದು ಅಂತ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಕರೆಕ್ಟಾಗಿ ನೋಡಿ, ಎಲ್ಲ ಸ್ಟೆಪ್ಪು ಡೀಟೇಲ್ಸಾಗಿ ನೋಡಿ ಆಗಲೇ ನಿಮಗೆ ಅರ್ಥ ಆಗೋದು. ಇಲ್ಲಾಂದರೆ ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ, ಆಮೇಲೆ ಬಂದುಬಿಟ್ಟು ಕಮೆಂಟ್ ಮಾಡ್ತೀರಾ ಗೊತ್ತಾಗಿಲ್ಲ ನನಗೆ ಅಂತ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಅಫಿಲಿಯೇಟ್ ಮಾರ್ಕೆಟ್ ಏನಿದೆ ಅದರದ್ದು ನಮಗೆ ಅಕೌಂಟ್ ಮಾಡಬೇಕಂದ್ರೆ, ನಿಮಗೆ ದುಡ್ಡು ಜನ್ರೇಟ್ ಆಗಬೇಕಂದ್ರೆ ಫಸ್ಟು ನಾವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ಅಕೌಂಟ್ ಬಂದುಬಿಟ್ಟು ಕ್ರಿಯೇಟ್ ಮಾಡೋದು ಹೆಂಗಂದರೆ ಸಿಂಪಲಿ ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಇದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಸೊ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ಏನಂತ, ನಾನು ಆಲ್ರೆಡಿ ಇಲ್ಲಿ ಟೈಪ್ ಮಾಡಿ ಇಟ್ಟಿದ್ದೀನಿ ನೋಡಿ, ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಟೈಪ್ ಮಾಡಿ. ಓಕೆನಾ. ಗೂಗಲಲ್ಲಿ ಬಂದುಬಿಟ್ಟು ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಟೈಪ್ ಮಾಡಿ. ಓಕೆನಾ. ಟೈಪ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಫಸ್ಟ್ನೇದು ಕಾಣಿಸ್ತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಓಕೆನಾ. ಒಂದು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ನೀವು ಬಂದುಬಿಟ್ಟು ಇಲ್ಲಿ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಿದೆ, amazon.com ಅಸೋಸಿಯೇಟ್ ಸೆಂಟರ್ ಅಂತ, ಸೆಂಟ್ರಲ್ ಅಂತ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಬರೆದಿದ್ದಾರೆ ಏನಂತ, ರೆಕಮೆಂಡೆಡ್ ಪ್ರಾಡಕ್ಟ್ಸ್ ಅರ್ನ್ ಕಮಿಷನ್ ಅಂತ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇದನ್ನು ಸೈನ್ ಅಪ್ ಮಾಡಬೇಕು. ಓಕೆನಾ. ಸೊ ಸಿಂಪಲಿ ನಾವು ಸೈನ್ ಅಪ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ನಾನು ಝೂಮ್ ಮಾಡಿಬಿಡ್ತೀನಿ ಒಂದು ಸ್ವಲ್ಪ, ಈ ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ. ಸೊ ನಾನಿಲ್ಲಿ ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಗೈಸ್ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ನಾನು ಸ್ವಲ್ಪ ಝೂಮ್ ಮಾಡಿಬಿಡ್ತೀನಿ. ಸೈನ್ ಇನ್ ಆಪ್ಷನ್ ನಿಮಗೆ ಕಾಣಿಸ್ತಿದೆ. ಬೈ ಚಾನ್ಸು ನಿಮ್ಮದು ಆಲ್ರೆಡಿ ಅಮೆಝಾನ್ ಅಕೌಂಟ್ ಇದ್ದರೆ, ನೀವು ಅಮೆಝಾನ್ ಆ್ಯಪ್ ಯೂಸ್ ಮಾಡ್ತಾಯಿದ್ರೆ ನೀವೇನು ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಯಾವ ಜಿಮೇಲಿಂದ ನೀವು ಅಮೆಝಾನ್ ಅಕೌಂಟ್ನ ಲಾಗಿನ್ ಮಾಡಿದ್ದೀರಾ ಆ ಜಿಮೇಲ್ನ ಹಾಕಿಬಿಟ್ಟು, ಇಲ್ಲ ನಿಮ್ಮ ಫೋನ್ ನಂಬರ್ನ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಓಕೆನಾ. ಪಾಸ್ವರ್ಡ್ ಏನಾದರೂ ಇದ್ದರೆ ಹಾಕಿಬಿಟ್ಟು ಇದು ಲಾಗಿನ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಇಲ್ಲ ನಾನು ಅಮೆಝಾನ್ ಆ್ಯಪೇ ಯೂಸ್ ಮಾಡಲ್ಲ ಅನ್ನೋರು, ಓಕೆನಾ, ಅವ್ರು ಏನು ಮಾಡಿ ಅಂದರೆ ಕ್ರಿಯೇಟ್, ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಕ್ರಿಯೇಟ್ ಯೋ ಅಮೆಝಾನ್ ಅಕೌಂಟ್ ಅಂತ, ಹೊಸದು ಯಾರು ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಹತ್ರ ಅಮೆಝಾನ್ ಅಕೌಂಟ್ ಇಲ್ಲ, ನಾನು ಯೂಸ್ ಮಾಡಲ್ಲ ಆ್ಯಪ್ ಅನ್ನೋರು, ಕ್ರಿಯೇಟ್ ಯೋ ಅಮೆಝಾನ್ ಅಕೌಂಟ್ ಅಂತ ಇದೆಯಲ್ಲ, ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ. ಸೊ ನಾನು ಅಮೆಝಾನ್ ಆ್ಯಪ್ ಯೂಸ್ ಮಾಡ್ತೀನಿ, ಪ್ರಾಡಕ್ಟ್ಸ್ಗಳು ಪರ್ಚೇಸ್ ಮಾಡ್ತೀನಿ. ಸೊ ಅಮೆಝಾನ್ ಆ್ಯಪ್ ಇದೆ ನನ್ನ ಹತ್ರ. ಸೊ ಸಿಂಪಲಿ ನಾನೇನು ಮಾಡ್ತೀನಿ, ಇಲ್ಲಿ ಲಾಗಿನ್ನ ಮಾಡ್ಕೊಳ್ತೀನಿ. ಓಕೆನಾ. ಸೊ ನಂದು ಏನಿದೆ ಅದನ್ನು ಕೊಟ್ಬಿಟ್ಟು ಇಲ್ಲಿ ಲಾಗಿನ್ನ ಮಾಡ್ಕೊತೀನಿ, ನನ್ನ ಜಿಮೇಲ್ ಐ ಡಿ ಏನಿದೆ ಅದು ಕೊಟ್ಬಿಟ್ಟು. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ನೋಡಿ ಗೈಸ್, ಪಾಸ್ವರ್ಡ್ ಹಾಕಿದ್ದು ನೋಡಿ ಈ ಥರ ಬಂದುಬಿಟ್ಟು ನಿಮಗೆ ಶೋ ಆಗುತ್ತೆ, ನಿಮ್ಮ ಡೀಟೇಲ್ಸ್ ಎಲ್ಲ ಏನಿದೆ ಅದು ಶೋ ಆಗುತ್ತೆ. ಓಕೆನಾ. ಸೊ ಇದು ಆದಮೇಲೆ ನಮ್ಮ ಡೀಟೇಲ್ಸ್ ಎಲ್ಲ ಆದಮೇಲೆ ಸೊ ನೋಡಿ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿದ್ದಾವೆ, ವೆಬ್ಸೈಟು, ಮೊಬೈಲ್ ಆ್ಯಪ್, ಲೀಸ್ಟು, ಪ್ರೊಫೈಲು, ಸ್ಟಾರ್ಟ್ ಅಸೋಸಿಯೇಟ್ ಸೆಂಟ್ರಲ್ ಅಂತ. ಓಕೆನಾ. ಸೊ ಸಿಂಪಲಿ ನಮ್ಗೆ ಏನು ಮಾಡಬೇಕೀಗ, ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನೆಕ್ಸ್ಟ್ ಆಪ್ಷನು. ಸೊ ನಿಮಗೂ ಸೇಮ್ ಇದೇ ಥರ ಬರುತ್ತೆ. ಬೈ ಚಾನ್ಸ್ ನೀವು ಹೊಸದಾಗಿ ಕ್ರಿಯೇಟ್ ಮಾಡೋದಾದರೂ ನಿಮ್ಮದು ಅಡ್ರೆಸ್ ಎಲ್ಲ ಕೇಳುತ್ತೆ, ನೀವು ಅಡ್ರೆಸ್ ಎಲ್ಲ ಫಿಲ್ ಮಾಡಬೇಕು ಹೊಸದು ನೀವು ಕ್ರಿಯೇಟ್ ಮಾಡೋದಾದರೆ. ಇಲ್ಲ ನಂದು ಆಲ್ರೆಡಿ ಅಕೌಂಟ್ ಇದೆ ಅಮೆಝಾನಲ್ಲಿ ಅಂದರೆ ನೀವೇನು ಮಾಡ್ಬೋದು, ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈನ್ ಇನ್ ಮಾಡ್ಕೋಬೋದು. ಬೈ ಚಾನ್ಸ್ ನಿಮಗೆ ಪಾಸ್ವರ್ಡ್ ಮರ್ತು ಹೋಗಿದ್ರೆ ನೀವೇನು ಮಾಡ್ಬೋದು, ಅಲ್ಲಿ ನಿಮಗೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಫಾರ್ಗೆಟ್ ಪಾಸ್ವರ್ಡ್ ಅಂತ. ಸೊ ನಿಮ್ಮ ಜಿಮೇಲ್ ಐ ಡಿಗೆ ಒಂದು ಕೋಡ್ ಬರುತ್ತೆ, ಆ ಕೋಡ್ನ ನೀವು ಹಾಕ್ಕೋಬೋದು. ಓಕೆನಾ. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ನಾನು ಅಮೆಝಾನ್ ಅಂತ, ತುಂಬ ಜನ ಈಗ ಪಾಸ್ವರ್ಡ್ ಸೆಟ್ ಮಾಡಿರ್ತಾರೆ, ಹಳೇದಾಗ್ಬಿಟ್ಟಿರುತ್ತೆ, ಬಟ್ ಅವ್ರಿಗೆ ಗ್ಯಾಪ್ನ ಇರಲ್ಲ, ಮರ್ತು ಹೋಗ್ಬಿಡುತ್ತೆ. ಅದು ಕೂಡ ಆಪ್ಷನ್ ಇದೆ. ನೀವು ಪಾಸ್ವರ್ಡ್ನ ಏನು ಮಾಡ್ಬೋದು, ರೀಸೆಟ್ ಮಾಡ್ಕೋಬೋದು ಇಲ್ಲೇನೆ. ಓಕೆನಾ. ಸೊ ನಿಮ್ಮ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕೊಟ್ಟರೆ ನೀವು ಸಿಂಪಲಿ ನಿಮ್ಮ ಜಿಮೇಲ್ ಐ ಡಿಗೆ ಒಂದು ಕೋಡ್ ಬರುತ್ತೆ, ಆ ಕೋಡ್ನ ಎಂಟರ್ ಮಾಡಿದರೆ ಮತ್ತು ನೀವು ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೋದು. ಓಕೆನಾ. ಸೆಟ್ ಮಾಡ್ಕೊಂಡಾದಮೇಲೆ ನಿಮಗೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಅದಾದಮೇಲೆ ನಾವು
ನಾವಿಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ಲೋಡಿಂಗ್ ತಗೊಳ್ತಾ ಇದೆ. ಓಕೆನಾ. ಲೋಡಿಂಗ್ ತಗೊಳ್ತಾ ಇರೋದಕ್ಕೆ ಇಲ್ಲಿ ನಿಮಗೆ ಕೇಳ್ತಾ ಇದೆ, ಏನು ಕೇಳ್ತಾ ಇದೆ, ಯುವರ್ ವೆಬ್ಸೈಟ್ ಮೊಬೈಲ್ ಆ್ಯಪ್ಸ್ ಅಂತ. ಓಕೆನಾ. ಎಂಟರ್ ಯುವರ್ ವೆಬ್ಸೈಟು, ಎಂಟರ್ ಯುವರ್ ಮೊಬೈಲ್ ಆ್ಯಪ್ ಅಂತ ಇದೆ. ಸೊ ಇಲ್ಲಿ ನಮಗೆ ಏನು ಮಾಡಬೇಕಂದ್ರೆ, ಸೊ ಸಿಂಪಲಿ ಏನು ಮಾಡೋಕ್ಕಿಲ್ಲ, ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಮ್ಮದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡಿಕೊಂಡು ಯು ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲ್ಲಿ ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಶೇರ್ ಬಟನ್ ಕಾಣಿಸ್ತಿದೆಯಲ್ಲ ಫಸ್ಟಲ್ಲೇ, ಈ ಶೇರ್ ಬಟನ್ ಆಪ್ಷನು. ಸೊ ಸಿಂಪಲಿ ನೀವೇನು ಮಾಡಬೇಕು, ಈ ಶೇರ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇಲ್ಲಿಂದ ನಾವು ನಮ್ಮ ಚಾನೆಲ್ದು ಲಿಂಕ್ ಏನಿದೆ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡಾದಮೇಲೆ ಬ್ಯಾಕ್ ಟು ನಾವು ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದಾದಮೇಲೆ ಗೈಸ್ ನಿಮಗೆ ಇಲ್ಲಿ ವೆಬ್ಸೈಟ್ ಬಂದುಬಿಟ್ಟು ಇಲ್ಲಿ ವೆಬ್ಸೈಟ್ ಅಲ್ಲ, ಸಾರಿ, ಇಲ್ಲಿ ಎಂಟರ್ ಯುವರ್ ವೆಬ್ಸೈಟ್ಸ್ ಅಂತ ಇದೆಯಲ್ಲ, ಸೊ ಸಿಂಪಲಿ ಇಲ್ಲಿ ನಾವು ಏನು ಮಾಡೋಣ, ನಮ್ಮದು ಪೇಸ್ಟ್ ಮಾಡೋಣ ಲಿಂಕು. ಓಕೆನಾ. ಸೊ ನಾನು ಇಲ್ಲಿ ಪೇಸ್ಟ್ ಮಾಡಾದಮೇಲೆ ಇಲ್ಲಿ ನಮ್ಮ ಲಿಂಕು ಯೂಟ್ಯೂಬ್ದು ಲಿಂಕು ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಆ್ಯಡ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ನಿಮಗೆ, ಈ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ಲಿ. ಓಕೆನಾ. ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮಗೆ ಏನಾಯಿತು, ಇಲ್ಲಿ ನಮ್ಮದು ಆ್ಯಡ್ ಆಗೋಯಿತು. ಓಕೆನಾ. ಅಕೌಂಟು ಆ್ಯಡ್ ಆಗೋಯಿತು, ನಮ್ಮದು ಲಿಂಕ್ ಏನಿದೆ ಕರೆಕ್ಟ್ ಆಗಿದೆ. ಓಕೆನಾ. ಸೊ ಈಗ ನಮಗೇನು ಮಾಡಬೇಕು, ಇಲ್ಲಿ ನಾನಿವಾಗ ಯೂಟ್ಯೂಬಿಗೆ ಮಾತ್ರ ಹಾಕ್ತಾಯಿದ್ದೀನಿ, ಹಾಗಾಗಿ ನಾನಿಲ್ಲಿ ಯೂಟ್ಯೂಬ್ದು ಲಿಂಕ್ ಮಾತ್ರ ಹಾಕಿದ್ದೀನಿ, ನಂದು ಬೇರೆ ಯಾವುದು ವೆಬ್ಸೈಟ್ ಯಾವುದೂ ಇಲ್ಲ. ಓಕೆನಾ. ಸೊ ಸಿಂಪಲಿ ಈಗ ನಾವು ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಸೊ ಸಿಂಪಲಿ ನಾವೇನು ಮಾಡೋಣ, ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮಗೆ ಇಲ್ಲಿ ಏನು ಆಪ್ಷನ್ ಕಾಣಿಸ್ತಿದೆಯಾ ಅಂದರೆ, ಆರ್ ಯು ಟ್ರಾಫಿಕ್ ಸೋರ್ಸ್ ಅಂತ ಇಲ್ಲೇನೋ ಒಂದು ಕೇಳ್ತಾ ಇದೆ, ಎಸ್ ನೋ ಅಂತ. ಓಕೆ, ನಾನು ಸ್ವಲ್ಪ ಝೂಮ್ ಮಾಡ್ತಿದ್ದೀನಿ. ಇಲ್ಲಿ ಎಸ್ ನೋ ಅಂತ ಕೇಳ್ತಾ ಇದೆ ನಿಮಗೆ. ಸಿಂಪಲ್ ಅಂದ್ಬಿಟ್ಟು ಇಲ್ಲಿ ನೋ ಕೊಡಬೇಕು. ಓಕೆನಾ. ಇಲ್ಲಿ ಅಂಡರ್ ಏಜ್ದು ಏನಿದೆ ಅದು ಕೇಳ್ತಾ ಇದೆ. ಸೊ ಸಿಂಪಲ್ಲಿ ನೀವೇನು ಮಾಡಿ, ಇಲ್ಲಿ ನೋ ಅಂತ ಕೊಡಿ. ಓಕೆನಾ. ನೋ ಅಂತ ಕೊಟ್ಟಾದಮೇಲೆ ಇಲ್ಲಿ ಕನ್ಫರ್ಮ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಹೊಸ ಪೇಜ್ ಓಪನ್ ಆಗಿಬಿಡುತ್ತೆ ನಿಮ್ಮದು. ಏನು ಪೇಜ್ ಅಂದರೆ ಇಲ್ಲಿ ಬಂದುಬಿಟ್ಟು ವಾಟ್ ಈಸ್ ಯುವರ್ ಪ್ರೊಫೆಷನ್ ಐ ಡಿ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಏನಂದರೆ ನಿಮಗೆ ಏನು ಮಾಡಬೇಕಂದ್ರೆ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟೋರ್ ಐ ಡಿ ಏನಿದೆ, ನಿಮ್ಮ ನೇಮ್ ಏನಿದೆ ಅದನ್ನು ಕೊಡಿ. ಸೊ ಸಿಂಪಲಿ ಐ ಡಿಗೆ ನೀವು ಏನು ಐ ಡಿ ಅಂತ ಹೇಳಿದ್ದು ನಿಮಗೆ ಏನು ಐ ಡಿ ಕೊಡಬೇಕಪ್ಪ, ನಮ್ಮ ಹತ್ರ ಎಲ್ಲ ಐ ಡಿ ಇಲ್ಲ ಅಂತ ಏನು ಯೋಚನೆ ಮಾಡಬೇಡಿ. ಸಿಂಪಲಿ ನಿಮ್ಮ ಸ್ಟೋರ್ ನೇಮ್ನ ಕೇಳ್ತಾ ಇದೆ ಅಷ್ಟೇ. ಓಕೆನಾ. ಸೊ ನಾನಿಲ್ಲಿ ಹೀನಾ ಕ್ರಿಯೇಟರ್ 0.4 ಅಂತ ಹಾಕಲ್ಲ, ಹೀನಾ ಕ್ರಿಯೇಟರ್ ಅಂತಲೇ ಹಾಕ್ತೀನಿ. ಓಕೆನಾ. ಸೊ ಹೀನಾ ಕ್ರಿಯೇಟರ್, ಓಕೆನಾ, ಕ್ರಿಯೇಟರ್ ಅಂತ ಹಾಕ್ತೀನಿ. ಟೆಲ್ ಅಬೌಟ್ ಯುವರ್ ಕಂಟೆಂಟ್ ಕ್ರಿಯೇಟರ್ ಅಂತ ಇದೆ. ಓಕೆನಾ. ಸೊ ಸಿಂಪಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ಏನಿದೆ ನೇಮ್ ಏನಿದೆ ಅದನ್ನು ನೀವು ಕೊಡ್ಬೋದು. ಓಕೆನಾ. ಸೊ ನೀವು ಏನದ್ರ ಬಗ್ಗೆ ವಿಡಿಯೋ ಮಾಡ್ತೀರಾ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಡಿಸ್ಕ್ರೈಬ್ ಮಾಡ್ಬೋದು. ಓಕೆನಾ. ಲೈಕ್ ನಾನಿಲ್ಲಿ ಅಬೌಟ್ ಟೆಚ್ ವಿಡಿಯೋ ಅಂತ ಹಾಕ್ತೀನಿ. ಅಬೌಟ್ ಟೆಕ್ ವಿಡಿಯೋಸ್ ಆ್ಯಂಡ್ ಮೇಕ್ ಅಂತ ಹಾಕ್ತೀನಿ. ಸೊ ಇಷ್ಟೇ. ಓಕೆನಾ. ನೀವು ಏನು ಜಾಸ್ತಿ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀರಾ ಅದ್ರ ಬಗ್ಗೆ ಜಸ್ಟ್ ಒಂದೆರಡು ಲೈನ್ ಬರೀರಿ ಅಷ್ಟೇ. ಓಕೆನಾ. ಅದಾದಮೇಲೆ ನೀವು ಇಲ್ಲಿ ಕೆಳಗೆ ಬಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ ಯುವರ್ ಕಂಟೆಂಟ್ ಅಂತ ಇದೆ. ಸೊ ಸಿಂಪಲಿ ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮದು ಯಾವ ಥರ ಕಂಟೆಂಟ್ ಅಂತ ಇದೆಯಲ್ಲ ಅದು ಬಂದುಬಿಟ್ಟು ನೀವು ಹೇಳಿ. ಓಕೆನಾ. ಇಲ್ಲಿ ಬಂದುಬಿಟ್ಟು ಬ್ಲಾಗ್ ಅಂತ ಇದೆ, ಕಂಟೆಂಟ್ ಅವ್ರ ನೀಚ್ ವೆಬ್ಸೈಟು, ಸರ್ಚು, ಆಮೇಲೆ ಇನ್ನೂ ತುಂಬ ಇದೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನೀವು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ನಾನಿಲ್ಲಿ ಬಂದುಬಿಟ್ಟು ಕಂಟೆಂಟ್ ನೀಚಸ್ ವೆಬ್ಸೈಟ್ ಅಂತ ಇಲ್ಲಿ ಹಾಕ್ತೀನಿ. ಓಕೆನಾ. ಅದಾದಮೇಲೆ ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ಆಸ್ ಅಂತ ಇದೆ. ಓಕೆನಾ. ಇಲ್ಲಿ ನೀವು ನೋಡ್ಬೋದು ಇದು. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನೀವು ಏನು ಸೆಲೆಕ್ಟ್ ಮಾಡಿ ಅಂದರೆ
ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಫ್ರಮ್ ಅಮೆಝಾನ್ ವೆಬ್ಸೈಟು, ಬ್ಲಾಗ್ ಪೋಸ್ಟು, ವರ್ಡ್ ಆಫ್ ಮೌತು. ಓಕೆನಾ. ಸೊ ನಾನಿಲ್ಲಿ ವರ್ಡ್ ಆಫ್ ಮೌತ್ ಥರ್ಡ್ನೇ ಆಪ್ಷನ್ ಇದೆಯಲ್ಲ, ಸೊ ಕೇಳಿದ್ದೀನಿ, ಯಾರೋ ಹೇಳಿರೋದು ಕೇಳಿದ್ದೀನಿ. ಸೊ ಈಗ ನೀವು ಕ್ರಿಯೇಟ್ ಮಾಡಬೇಕಿದ್ರೆ ಈಗ ನಾನು ಹೇಳಿನೇ ನೀವು ಕೇಳ್ತಾ ಇದ್ದೀರಲ್ವ. ಸೊ ವರ್ಡ್ ಆಫ್ ಮೌತ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು. ಓಕೆನಾ. ಸೊ ನಾನು ಇದನ್ನು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಈ ಕ್ಯಾಪ್ಚಾ ಬಂದುಬಿಟ್ಟು ಇಲ್ಲಿ ಎಂಟರ್ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ HRHZWZ. ಓಕೆನಾ. ಸೊ ಇದು ಬಂದುಬಿಟ್ಟು ನಂದು ಕ್ಯಾಪ್ಚಾ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ಅದನ್ನು ಟಿಕ್ ಮಾಡಿ. ಓಕೆನಾ. ಟಿಕ್ ಮಾಡಾದಮೇಲೆ ಲಾಸ್ಟಿಗೆ ನೀವೇನು ಮಾಡಬೇಕು, ಇಲ್ಲಿ ಫಿನಿಶ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಫಿನಿಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಫಿನಿಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ನೀವು ಬಂದುಬಿಟ್ಟು ನೋಡ್ಬೋದು ಏನಂತ, ಕಂಗ್ರ್ಯಾಚುಲೇಷನ್ಸ್ ಹೀನಾ ಅಮ್ಮು. ಬಟ್ ಇದು ಬಂದುಬಿಟ್ಟು ಅಪ್ಡೇಟ್ ಆಗೋಕ್ಕೆ. ಓಕೆನಾ. ಇದು ಅಪ್ಡೇಟ್ ಆಗೋಕ್ಕೆ ಬಂದುಬಿಟ್ಟು 24 hours ತಗೊಳ್ಳುತ್ತೆ. ಈ ಅಕೌಂಟ್ ಬಂದುಬಿಟ್ಟು ಕ್ರಿಯೇಟ್ ಆಗೋದಕ್ಕೆ ನಮ್ಮದು 24 hours ಟೈಮ್ ತಗೊಳ್ಳುತ್ತೆ. ಸೊ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನಾನು ಸ್ವಲ್ಪ ಝೂಮ್ ಮಾಡಿಬಿಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಏನಂತ ಮೆನ್ಷನ್ ಮಾಡಿದ್ದಾರೆ, 24 hours a day. ಓಕೆನಾ. ಸೊ ಇದು ಬಂದುಬಿಟ್ಟು ನಮ್ಮದು ಏನಿದೆ ಅಕೌಂಟ್ ಅಪ್ಡೇಟ್ ಆಗೋಕ್ಕೆ 24 hours ಏನಿದೆ ಇವ್ರು ತಗೋತಾ ಇದ್ದಾರೆ. ಇದು ಅಪ್ಡೇಟ್ ಆದಮೇಲೆ ನಮ್ಮ ಪೇಮೆಂಟ್ ಆಪ್ಷನ್ ಎಲ್ಲ ಯಾವ ಥರ ಆ್ಯಡ್ ಮಾಡೋದು ಅದನ್ನು ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಟ್ಯಾಕ್ಸ್ ಎಲ್ಲ ಯಾವ ಥರ ಆ್ಯಡ್ ಮಾಡೋದು, ಬ್ಯಾಂಕ್ ಅಕೌಂಟ್ ಎಲ್ಲ ಯಾವ ಥರ ಆ್ಯಡ್ ಮಾಡ್ಬೋದಂತ. ಸೊ ಸಿಂಪಲ್ಲಿ ಪೇಮೆಂಟ್ ಆಪ್ಷನ್ ನೀವೇನಾದರೂ ಮಾಡಬೇಕಂದ್ರೆ ನಾವು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದು ನಾವು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಮಾಡ್ಬೋದು. ಓಕೆನಾ. ಈಗ ನಾವು ಪೇ ನಾವು ಮೇಲೆ ಕ್ಲಿಕ್ ಮಾಡಿದರೆ ಈಗಲೇ ನಿಮಗೆ ಮಾಡೋದಾದರೆ, ಸೊ ಇಲ್ಲಿ ನೋಡಿ ಪೇ ಮೀ ಬೈ NFT 1000 ಮಿನಿಮಮ್ ಅರ್ನಿಂಗ್. 1000 ಆದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದುಬಿಡುತ್ತೆ. ಓಕೆನಾ. ಸೊ ಇಲ್ಲಿ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಈ ಟಿಕ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟು ಆ್ಯಡ್ ಮಾಡೋ ಆಪ್ಷನ್ನು ನಿಮಗೆ ಇದೆ. ಓಕೆನಾ. ಸೊ ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದು ನಾನೊಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬಿಡ್ತೇನೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್, ನಿಮ್ಮ ನೇಮ್ ಏನಿದೆ ಬ್ಯಾಂಕ್ ಅಕೌಂಟಲ್ಲಿ ಅದು, ಬ್ಯಾಂಕ್ ಅಕೌಂಟ್ ನಂಬರು, ಬ್ಯಾಂಕ್ ನೇಮು, ಅದಾದಮೇಲೆ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡ್ ಏನಿದೆ ಅದು. ಓಕೆನಾ. ಅದಾದಮೇಲೆ ಇದು ಇಂಡಿಯನ್ ರುಪೀಸ್ ಏನಿದೆ ಅದು ಆಲ್ರೆಡಿ ಸೆಲೆಕ್ಟೆಡ್ ಇರುತ್ತೆ. ಸೊ 1000 ಬಂದುಬಿಟ್ಟು ನಿಮ್ಮದು ದುಡ್ಡು ಆಗಿಬಿಟ್ರೆ, ಕಮಿಷನ್ ಏನಾದರೂ ಆಗಿಬಿಟ್ರೆ ನಿಮಗೆ ಬಂದುಬಿಡುತ್ತೆ. ಓಕೆನಾ. ಸೊ ಇದು ಎಲ್ಲ ನೀವು ಆ್ಯಡ್ ಮಾಡಾದಮೇಲೆ ಸಿಂಪಲಿ ನೀವೇನು ಮಾಡಬೇಕು, ಈ ಆಪ್ಷನ್ ಕಾಣಿಸ್ತಿದೆಯಲ್ಲ ಸಬ್ಮಿಟ್ ಆ್ಯಂಡ್ ಕಂಟಿನ್ಯೂ ವಿತ್ ಟ್ಯಾಕ್ಸ್ ಇನ್ಫಾರ್ಮ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿಬಿಡಿ. ಓಕೆನಾ. ಸಬ್ಮಿಟ್ ಮಾಡಾದ್ಮೇಲೆ ಗೈಸ್ ಈಗ ನೀವು ಏನು ಮಾಡ್ಬೋದು ಅಂದರೆ, ಸೊ ಈ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದು ನಾನು ಆಮೇಲೆ ಸಬ್ಮಿಟ್ ಮಾಡ್ಕೊಳ್ತೀನಿ. ಸೊ ನೀವು ಏನು ಮಾಡ್ಬೋದು ಅಂದರೆ ಸಿಂಪಲ್ಲಿ ನಿಮ್ಮದು ಅಮೆಝಾನ್ ಅಕೌಂಟ್ ಓಪನ್ ಮಾಡಿದರೆ. ಓಕೆನಾ. ಸೊ ಯಾವ ಥರ ನಿಮಿಷ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಓಕೆನಾ. ಅಮೆಝಾನ್ ಅಕೌಂಟು ಗೂಗಲಲ್ಲೇ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಓಕೆನಾ. ಗೂಗಲಲ್ಲಿ ನಾನು ಇಲ್ಲಿ ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಮೆಝಾನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಮೆಝಾನ್. ಓಕೆನಾ. ಅಮೆಝಾನ್. ಓಕೆನಾ. ಅಮೆಝಾನ್ನ ನಾನು ಓಪನ್ ಮಾಡ್ತೀನಿ ಇಲ್ಲಿಂದ. ಶಾಪ್ ಆನ್ಲೈನ್ ಇದೆಯಲ್ಲ, ಸೊ ಇದು ಓಪನ್ ಮಾಡಿಕೊಂಡ್ರೆ ನೋಡಿ ನಮಗೆ ಈ ಥರ ಇಂಟರ್ಫೇಸ್ ಬಂದುಬಿಟ್ಟು ಶೋ ಆಗುತ್ತೆ. ಓಕೆನಾ. ಸೊ ನಮ್ಮದು ಈ ಥರ ಬಂದುಬಿಟ್ಟು ನಮ್ಮದು ಅಫಿಲಿಯೇಟ್ ಅಕೌಂಟು ಆಗಿಬಿಟ್ರೆ, ಅಫಿಲಿಯೇಟ್ ಅಕೌಂಟ್ ಆದರೆ ಇಲ್ಲಿ ಲಾಸ್ಟಲ್ಲಿ ನೀವು ನೋಡ್ಬೋದು ಬ್ಲೂ ಕಲರಲ್ಲಿ ಇನ್ಫ್ಲುಯೆನ್ಸರ್ ಆ್ಯಂಡ್ ಅಸೋಸಿಯೇಟ್ ಸೈಟ್. ಓಕೆನಾ. ಸೊ ಈ ಥರ ಬಂದುಬಿಟ್ಟು ನಿಮಗೆ ಶೋ ಆಗುತ್ತೆ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಗೆಟ್ ಲಿಂಕ್ ಆಪ್ಷನ್ ಕೂಡ ನಿಮ್ಗೆ ಇಲ್ಲಿದೆ. ಓಕೆನಾ. ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಬಂದುಬಿಟ್ಟು ಓಕೆನಾ ನಿಮ್ಮ ಸೈಟಿಗೆ ಬಂದುಬಿಟ್ಟು ಏನು ಮಾಡ್ಬೋದು, ಶಾರ್ಟ್ ಲಿಂಕು, ಫುಲ್ ಲಿಂಕ್ ಅಂತ ಇದೆ. ಶಾರ್ಟ್ ಲಿಂಕ್ ಅಂದರೆ, ಸೊ ನೋಡಿ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ನಾನು ನಿಮಗೆ, ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು ಸ್ಟೋರ್ ID ಹೀನಾ ಕ್ರಿಯೇಟರ್, ನನ್ನ ನೇಮ್ ಏನಿದೆ ಅದಿದೆ, ಅದು ಟ್ರ್ಯಾಕಿಂಗ್ ID ಅದೆಲ್ಲ ಬೇಡ. ಸೊ ಶಾರ್ಟ್ ಲಿಂಕು ನೀವಿಲ್ಲಿ ನೋಡ್ಬೋದು, ಶಾರ್ಟ್ ಲಿಂಕು, ಫುಲ್ ಲಿಂಕ್ ಅಂತ ಇದೆ. ಸೊ ಶಾರ್ಟ್ ಲಿಂಕ್ ಕ್ಲಿಕ್ ಮಾಡಿದರೆ ಸಿಂಪಲ್ ಈ ಶಾರ್ಟ್ ಈ ಥರ ಬರುತ್ತೆ. ಫುಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಜಾಸ್ತಿ ಬರುತ್ತೆ. ನೀವು ಸಿಂಪಲಿ ಶಾರ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಶಾರ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಲಿಂಕ್ ಏನಿದೆ ಇದನ್ನು ನೀವು ಕಾಪಿ ಮಾಡ್ಕೋಬೋದು. ಓಕೆನಾ. ಸೊ ಇದನ್ನು ಈ ಥರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡ್ರೆ ಇದನ್ನು ಕಾಪಿ ಮಾಡ್ಕೊಂಡಾದಮೇಲೆ
ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆನಾ. ಕಾಪಿ ಮಾಡ್ಕೊಂಡಾದಮೇಲೆ ಈಗ ನೀವು ಎಲ್ಲಿ ಬೇಕಿದ್ರೂ ಶೇರ್ ಮಾಡ್ಬೋದು. ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿ ತೋರಿಸ್ತೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಈಗ ಹಾಕ್ತಿಲ್ಲ, ವಿಡಿಯೋ ಹಾಕಿದಾಗ ಹಾಕ್ತೀನಿ. ಓಕೆನಾ. ಸೊ ನಾನಿಲ್ಲಿ ನನ್ನ ಅಕೌಂಟಲ್ಲಿ ಈ ಲಿಂಕ್ ಏನಿದೆ ಅಮೆಝಾನ್ದು ಈ ಥರ ಸೆಂಡ್ ಮಾಡ್ತೀನಿ. ಓಕೆನಾ. ಫಾರ್ ಎಕ್ಸಾಂಪಲ್ಗೆ ನಾನು ಸೆಂಡ್ ಮಾಡಿರೋದು. ಸೊ ಯಾರೇ ಬಂದುಬಿಟ್ಟು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಓಕೆನಾ, ಸೊ ಸಿಂಪಲ್ಲಿ ಈ ಲಿಂಕ್ನ ಓಪನ್ ಮಾಡಿಕೊಂಡು ಆ ಪ್ರಾಡಕ್ಟ್ನ ಡೈರೆಕ್ಟಾಗಿ ಹೋಗ್ಬಿಟ್ಟು ಪರ್ಚೇಸ್ನ ಮಾಡ್ಕೋಬೋದು. ಸೊ ನೋಡಿದರೆ ರಿಡೈರೆಕ್ಟ್ ಆಗಿಬಿಡುತ್ತೆ ನಮ್ಮ ಅಮೆಝಾನ್ಗೆ. ಓಕೆನಾ. ಆ ಪ್ರಾಡಕ್ಟ್ ಬಂದುಬಿಟ್ಟು ಅವರು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಓಕೆನಾ. ಆ ಲಿಂಕಿಂದ ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು. ಸೊ ನಾನು ಅಲ್ಲಿ ಬಂದುಬಿಟ್ಟು ಇದನ್ನು ಇಲ್ಲಿ ಬಂದುಬಿಟ್ಟು ನಾನು ಪ್ರಾಡಕ್ಟ್ನ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿದ್ದಿಲ್ಲ, ಹಾಗಾಗಿ ನಮಗೆ ಇಲ್ಲಿ ಶೋ ಆಗ್ತಿದೆ. ಓಕೆನಾ. ಸೊ ಒಂದು ನಿಮಿಷ ಇದು ನಾನು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ನಾನಿಲ್ಲಿ ಪ್ರಾಡಕ್ಟ್ನ ಬಂದುಬಿಟ್ಟು ಇಲ್ಲಿ ಲಿಂಕ್ ಇದು ಮಾಡಿದ್ದಿಲ್ಲ, ಡೈರೆಕ್ಟ್ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೆ. ಓಕೆನಾ. ಸೊ ನೀವು ಇಲ್ಲಿ ಯಾವುದೇ ಪ್ರಾಡಕ್ಟದ್ದು ಲಿಂಕ್ ಬಂದುಬಿಟ್ಟು ನೀವು ಇಲ್ಲಿ ತಗೋಬೋದು. ಓಕೆನಾ. ಸೊ ನೋಡಿ ಈ ಥರ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಈ ಥರ ನೋಡಿ ನಿಮಗೆ ತುಂಬ ಬಂದುಬಿಟ್ಟು ಈ ಥರ ಆಪ್ಷನ್ಸ್ಗಳು ಬಂದುಬಿಟ್ಟು ಸಿಗುತ್ತೆ. ಓಕೆನಾ. ಈ ಥರ ಆಪ್ಷನ್ಸಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟದ್ದು ಲಿಂಕ್ ಬಂದುಬಿಟ್ಟು ತೆಗೆದು ನೀವು ಈಸಿಲಿ ಬಂದುಬಿಟ್ಟು ಹಾಕ್ಬೋದು. ಈಗ ಗೆಟ್ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಶೂ ಬಂದುಬಿಟ್ಟು ಸೆಲೆಕ್ಟ್ ಆಗಿದೆ. ಈ ಗೆಟ್ ಕಮಿಷನ್ ಬಂದುಬಿಟ್ಟು 5% ರೇಟ್ ಅಂತ ಕಾಣಿಸ್ತಿದೆ. ಓಕೆನಾ. ಇಲ್ಲಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ಬಂದುಬಿಟ್ಟು ಇದರದ್ದು ಲಿಂಕ್ ಬಂದುಬಿಡುತ್ತೆ. ಸೊ ನಾವು ಸಿಂಪಲ್ ಇದನ್ನು ಈ ಟೆಕ್ಸ್ಟ್ ಏನಿದೆ ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಮಾಡಿಕೊಂಡು ನೋಡಿ ಈಗ ಬಂದುಬಿಟ್ಟು ನಾನು ನಿಮಗೆ ಒಂದು ಸಲ ಶೇರ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆನಾ. ಸೊ ಈಗ ಬಂದುಬಿಟ್ಟು ಸೆಂಡ್ ಆಗಿದೆ. ಸೊ ಈಗ ಬಂದುಬಿಟ್ಟು ಯಾರೇ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಶೂದು ಬಂದುಬಿಟ್ಟು ಆ್ಯಡ್ ಬಂದುಬಿಟ್ಟು ಹೋಗ್ತಾ ಇದೆ, ನೀವು ನೋಡ್ಬೋದು. ಓಕೆನಾ. ಈ ಶೂದು ಆ್ಯಡ್ ಬಂದುಬಿಟ್ಟು ಹೋಗ್ತಾ ಇದೆ. ಇದು ಯಾರಿಗೆ ಶೂ ಇಷ್ಟ ಆಗಲಿ ಈ ಶೂ ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು ಪರ್ಚೇಸ್ ಮಾಡಿದರೆ ಅದಕ್ಕೆ ನನಗೆ ಕಮಿಷನ್ ಸಿಗುತ್ತೆ. ಐ ಹೋಪ್ ನಿಮಗೆ ಇದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ, ಎಲ್ಲ ಡೀಟೇಲ್ಸಾಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಬೈ ಚಾನ್ಸ್ ಅಂತೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.